ಭಟ್ರೆ, ರಕ್ಷಿತಾಂಬೆ, ಜಗಣ, ಯಾವ್ದಾದ್ರು ಮದುವೆ ರಿಸೆಪ್ಷನ್ ಮುಗಿಸ್ಕೊಂಡು ಹಂಗೆ ಸೀದಾ ಬರ್ತಾ ಇದ್ದೀರಾ ಏನು ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಭಟ್ರೆ ಯಾಕೋ ನನಗೆ ಮದುವೆ ರಿಸೆಪ್ಷನ್ ಇಂದ ಬರ್ತಾರೋ ಗಂಡು ತರನೇ ಕಾಣ್ತಾ ಇದ್ದಾರೆ. ಏನಂತೀರಾ ರಕ್ಷಿತಾಂಬೆ? ನಾನ್ ಯಾವಾಗ್ಲೂ ಹಿಂಗೆ ಇರ್ತೀನಿ ಆನಂದ. ಜಗ್ಗೇಶ್ ಸರ್ ಯಾವಾಗ್ಲೂ ಹಿಂಗೆ ಇರ್ತಾರೆ. ಇವತ್ ಭಟ್ರೆ ಒಂಚೂರು ಸ್ವಲ್ಪ ಜಾಸ್ತಿ. ಏನ್ ಭಟ್ರೆ, ಏನ್ ಸಮಾಚಾರ ಇದು? ಏನು ಈ ತರ ಇದೆ? ಸಮಾಚಾರ ಏನಿಲ್ಲ, ಮದುವೆ ಆದ ಗಂಡಿಗೆ ಪಂಚೆ ಯಾಕೆ ಹಾಕ್ತಾರೆ? ಯಾಕೆ ಹಾಕ್ತಾರೆ? ಈಸಿಗೆ ಯೂಸ್ ಮಾಡ್ಕೊಂಡು ಎಲ್ಲ ಸ್ವಲ್ಪ ಕೂತ್ಕೊಳಕ್ಕೆ ಎಲ್ಲದಕ್ಕೆ ಹೆಲ್ಪ್ ಆಗ್ತದೆ. ಅಂದ್ರೆ ಹಸೆ ಮಣೆ ಮೇಲೆ ಕೂತ್ಕೊಳ್ಳಕ್ಕೆ ಈಸಿ ಆಗ್ಲಿ ಅಂತ ಜಗಣ ಹೇಳ್ತಾ ಇರೋದು. ಎಲ್ಲ ಜಗಣ್ಣನ ಆಶೀರ್ವಾದವೇ, ಉದುರದೇ ಇದ್ರೆ ಸಾಕು ಅನ್ನೋದು ನನ್ನ ಒಂದು ಆಶಯ. ಭಟ್ರೆ, ಫಿನಾಲೆ ಒಂದು ಘಟ್ಟಕ್ಕೆ ತಲುಪಿದೀವಿ. ಸೊ ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಫಿನಾಲೆ ಬಂದ್ವಿ, ಈ ಸಂದರ್ಭದಲ್ಲಿ ಏನ್ ಅನಿಸ್ತಾ ಇದೆ? ನಿನ್ ಬಾಯಲ್ಲಿ ಕೇಳೋದೇ ಚಂದ ಕಣ. ಥ್ಯಾಂಕ್ ಯು. ಯಾಕಂದ್ರೆ ಒಂದು ಫಿನಾಲೆ ಅಂದ್ರೆ ಒಂದು ಜರ್ನಿ, ಇಷ್ಟು ಉದ್ದ ಜರ್ನಿ. ಈ ಫಿನಾಲೆ ಅನ್ನೋದು ಒಂದು ಚಾಪ್ಟರ್ ಮುಗಿಸ್ದಂಗೆ, ಒಂದು ಬ್ರಿಲಿಯಂಟ್ ಆದ ಚಾಪ್ಟರ್ ಮುಗಿಸಿದೀವಿ. ಮತ್ತೆ ಎಲ್ಲರನ್ನು ಗುಡ್ಡೆ ಹಾಕೊಂಡು ನೆನ್ನೆ ಮೊನ್ನೆ ಶುರು ಆದಂಗಿತ್ತು. ಆಲ್ಮೋಸ್ಟ್ ಒಂದೊಂದು ಕಾಲು ವರ್ಷದ ಮೇಲಾಯ್ತು. ಸೊ ಖುಷಿ. ಯಾವುದೇ ಫಿನಾಲೆ ತುಂಬಾ ಅಂದ್ರೆ ತುಂಬಾ ಸಂತೋಷ ಕೊಡುತ್ತೆ. ಇದು ಸಂತೋಷ ಏನಕ್ಕಪ್ಪ ಅಂದ್ರೆ ನಾವು ಜನರಿಗೆ ಹತ್ರ ಆಗೋದಕ್ಕೂ ಒಂದು ಸೇತುವೆ ಆಯ್ತು ನಮ್ಗೆ. ನಮಗೂ ತುಂಬಾ ವಿಷಯ ಗೊತ್ತಾಗತ್ತೆ, ಇಲ್ಲಿ ತುಂಬಾ ವಿಷಯಗಳನ್ನ ಕಲ್ತಿದೀವಿ. ತುಂಬಾ ಖುಷಿಯ ಮೂಮೆಂಟ್ ಇದು. ನಾನು ತುಂಬಾ ಕಾತರನ ಕಾಯ್ತಾ ಇದ್ದೀನಿ. ಜಡ್ಜ್ ಆಗಿ ಅಲ್ಲ, ಒಬ್ಬ ಪ್ರೇಕ್ಷಕ ಆಗಿ ಏನ್ ನಡೆಯುತ್ತೆ ಇವತ್ತು ಫಿನಾಲೆ ಅನ್ನೋದು ಕಾಯ್ತಾ ಇದ್ದೀನಿ. ಸೂಪರ್ ಸೂಪರ್ ಸೂಪರ್, ಫ್ಯಾಂಟಾಸ್ಟಿಕ್. ಓಕೆ, ಲೇಡಿ ವಾರ್ಡನ್ ರಕ್ಷಿತಾಂಬೆ, ಹೇಳಿ ಏನ್ ಅನ್ನಿಸ್ತಾ ಇದೆ ಫಿನಾಲೆ? ನಾನು ಪ್ರೀ ಫಿನಾಲೆ ನೋಡಿದಾಗ ಮನು ಹೇಳಿದ ಡೈಲಾಗು ಅವಾಗ ಬರ್ತಾ ಇದ್ದು. ಎಷ್ಟು ಸಲ ಮಾಡ್ತಿರೋ ಪ್ರೀ ಫಿನಾಲೆ ಅದು ಜಗ್ಗೇಶ್ ಸರ್ ಹೇಳಿ ನಾವು ನೋಡಿದಾಗ ಟಿವಿಯಲ್ಲಿ ಅನಿಸ್ತಾ ಇತ್ತು, ಹೌದಲ್ವಾ ಎಷ್ಟು ಸಲ ಮಾಡಿದೀವಿ ಪ್ರೀ ಫಿನಾಲೆ, ಈ ದಿವಸ ಬರುತ್ತಾ ಇಲ್ವಾ ಅಂತ ಅನ್ಕೋಬಿಟ್ಟಿದೆ ಆನಂದ. ಬಟ್ ಇಟ್ಸ್ ಬೀನ್ ಅ ವೆರಿ ಬಿಗ್ ಜರ್ನಿ. ಚೆನ್ನಾಗಿತ್ತು ಜರ್ನಿ. ಯೋಗರಾಜ್ ಭಟ್ ಸರ್ ಹೇಳ್ದಂಗೆ ವಿ ಹ್ಯಾವ್ ಆಲ್ ಬೀನ್ ವೇಟಿಂಗ್ ಫಾರ್ ದ ಫಿನಾಲೆ. ಇನ್ನು ಕೊನೆಗೂ ಈ ದಿವಸ ಬಂತು. ತುಂಬ ಮಿಸ್ ಮಾಡ್ಕೋತಾ ಇರೋದು ಆಡಿಯನ್ಸ್ನ ಇವತ್ತು. ಬಟ್ ದಿಸ್ ಇಸ್ ಬೀನ್ ಅ ಬ್ಯೂಟಿಫುಲ್ ಜರ್ನಿ. And the journey wouldn't have been possible without all three of you ಅನ್ಸುತ್ತೆ. So thank you. ಫ್ಯಾಂಟಾಸ್ಟಿಕ್, ಸೋ ಸ್ವೀಟ್. ಓಕೆ ಜಗಣ, ಅಂತೂ ಇಂತೂ ನೀವು ಡೈಲಾಗ್ ಹೇಳಿ. ಡೈಲಾಗ್ ಇವಾಗ ಇಲ್ಲಿ ಬಂದು ತಲುಪಿದೀವಿ. ಹೇಳಿ ಏನು ಅನಿಸ್ತಾ ಇದೆ? ನಾನು ಮೊದಲನೇದಾಗಿ ಜಿ ಟಿವಿಗೆ ಧನ್ಯವಾದ ಅರ್ಪಿಸ್ತೀನಿ. ಎರಡನೇದು ಇವರಿಬ್ಬರಿಗೆ. ಇವರು ಇಬ್ಬರು ಮತ್ತೆ ಜಿ ಟಿವಿ ನನ್ನ ಒಪ್ಪಿಸ್ದೇವ್ರೆ ನಾನು ಇಲ್ಲಿ ಬರ್ತಾ ಇರಲಿಲ್ಲ. ಕಾರಣ ಏನು ಅಂತಂದ್ರೆ, ಎಲ್ರಿಗೂ ಗೊತ್ತು, ಇಡೀ ವಿಶ್ವವೇ ಕೊರೋನಾ ಅನ್ನೋ ಮಹಾಮಾರಿಗೆ ಎಷ್ಟು ಆತ್ಮಗಳು ಪಾಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ, ನೋವು ತಿಂದಿದ್ದಾರೆ. ಇಂಥ ಒಂದು ಸಂದರ್ಭ ಇದ್ದಾಗ ನಾವು ಯಾರು ಕೂಡ ಎಲ್ಲೂ ಬರೋದೇ ಇಲ್ಲ ಅನ್ನೋ ಒಂದು ನಿರ್ಣಯ ಮಾಡಿಕೊಂಡು ನಾವೆಲ್ಲ ಕೂತಿದ್ದಾಗ ಇವರಿಬ್ಬರು ಮೊದಲನೇದಾಗಿ ಧೈರ್ಯ ತುಂಬಿದ್ರು. ಜಿ ಟಿವಿ ವತಿಯಿಂದ ರಾಘವೇಂದ್ರ ಹುಣಸೂರು, ಅಂಥೋನಿ, ಎಲ್ಲ ನಮ್ಮ ಶರಣ, ಈ ಟೀಮ್ ಎಲ್ಲ ಬಂದು, ಇಲ್ಲ ನಾವಿದ್ದೀವಿ, ನಿಮ್ಮನ್ನ ಹುಷಾರಾಗಿ ನೋಡ್ಕೊಂತೀವಿ ಬನ್ನಿ ಅಂತ ಕರೆದಿದ್ದು. ಇಲ್ಲಿ ಬಂದಾಗ ನನಗೆ ಗೊತ್ತಾಯ್ತು, ನಾನು ಅಕಸ್ಮಾತ್ ಬರದೇ ಹೋಗಿದ್ರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಿದ್ದೆ. ನಾನು ಮಿಸ್ ಮಾಡ್ಕೊತಾ ಇದ್ದೆ. ನಾವು ಮಿಸ್ ಮಾಡ್ಕೊಂತ. ಯಾಕೆ ಈ ಕಾರ್ಯಕ್ರಮ ವಿಶೇಷ ಅಂತ ನನಗನ್ನಿಸಿದ್ರೆ, 1 ವರ್ಷಗಳ ಕಾಲ ಸತತವಾಗಿ 1 ವರ್ಷ ಎಲ್ಲವೂ ಸ್ತಬ್ಧವಾಯಿತು. ಆದರೆ ನಮ್ಮ ಹುಡುಗರ ನಟನೆ, ಅವ್ರು ನಿಮ್ಮನ್ನು ನಗಿಸೋದು ಮಾತ್ರ ನಿಲ್ಲೇ ಇಲ್ಲ. ನಿರಂತರವಾಗಿ ನಿಮ್ಮ ಜೊತೆ ಇದ್ರು. ನಾನು ಯಾವ ಹಳ್ಳಿಗಳಿಗೆ ಹೋಗಿದ್ದೀನಿ, ಯಾವ ಜಾಗಗಳಿಗೆ ಹೋಗಿದ್ದೀನಿ, ಎಲ್ಲರೂ ಬಾಯಿ ತುಂಬ ಹರಸಿದ್ದು, ಮಾತಾಡಿದ್ದು ಕಾಮಿಡಿ ಕಿಲಾಡಿಗಳು ಇದ್ರ ಬಗ್ಗೆನೇ ಮಾತಾಡಿದ್ರು. ಇವತ್ತು ಕಮ್ ಟು ಅನ್ ಎಂಡ್. ಬಹುತೇಕ ಮನಸ್ಸುಗಳಿಗೆ ಮೆಚ್ಚಿನ ಕಾರ್ಯಕ್ರಮ ಆಗಿರೋದು. ಇದು ನಿಲ್ಲೋದೆಲ್ಲ, ಈ ಜರ್ನಿ ನಡೀತಾನೆ ಇರುತ್ತೆ. ಮುಂದೆ ಇನ್ನೊಂದು ದಿನ ಇನ್ನೊಂದು ಬಳಗದ ಒಂದಿಗೆ ನಾವು ಬಂದು ನಿಲ್ತೀವಿ. ಈಗ ಇಷ್ಟು ದಿನ ನಗಿಸಿದಂಥ ಹುಡುಗರುಗಳಿಗೆ ಧನ್ಯವಾದನ ಅರ್ಪಿಸಿ, ಅವರಿಗೆ ಬಹಳ ಸ್ಪಿರಿಟ್ ತುಂಬಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿ ನಿಮ್ಮ ಜರ್ನಿ ಆನಂದವಾಗಿರ್ಲಿ ಅಂತ ಶುಭ ಹಾರೈಸಿ ಇವತ್ತಿನ ಕಾರ್ಯಕ್ರಮ ಶುಭವಾಗಿ ಆರಂಭ ಆಗಲಿ. ಸೂಪರ್, ಥ್ಯಾಂಕ್ ಯು. ಎನಿವೇ, ಫ್ಯಾಂಟಾಸ್ಟಿಕ್. ಭಟ್ರು ಹೇಳಿದಂತ ಆ ಜೋಶ್, ಆ ಖುಷಿಲಿ, ಅಂಡ್ ಜಗಣ್ಣ ಹೇಳಿದಂತ ಕಿವಿ ಮಾತು, ಅಂಡ್ ರಕ್ಷಿತಾಂಬೆ ತುಂಬಾ ಎನರ್ಜಿ, ಈ ಮೂರನ್ನು ಮಿಶ್ರಣ ಮಾಡ್ತಾ ಇವತ್ತಿನ ಕಾರ್ಯಕ್ರಮನ ಭರ್ಜರಿಯಾಗಿ ಸೂಪರ್ ಆಗಿ ಸ್ಟಾರ್ಟ್ ಮಾಡ್ತಾ ಈ ಗ್ರ್ಯಾಂಡ್ ಫಿನಾಲೆ ವೇದಿಕೆಗೆ ಜಡ್ಜಸ್ಗೆ ಮತ್ತೊಮ್ಮೆ ಗ್ರ್ಯಾಂಡ್ ವೆಲ್ಕಮ್.